ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಗುರುವಾರದ್ದು ಟೈಮು 2:30 ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಇನ್ನು ವಾರ ಬೇರೆ ಇತ್ತಲ್ಲ, ವಾರ ಎಲ್ಲ ಮಾಡಿಬಿಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ದೀಪ ಎಲ್ಲ ತೊಳೆದಿಟ್ಟಿದ್ದೆ ನಾನು ಬುಧವಾರನೇ. ಇನ್ನು ಅದಕ್ಕೆ ಎಣ್ಣೆ ಬತ್ತಿ ಏನೂ ಹಾಕಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬತ್ತಿ ಆದರೂ ಇದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡಿದ್ದೀನಿ. ಇನ್ನು ಅಂಕಿತ ಬಂದಿದ್ಲು ಊರಿಂದ. ಬಂದು ಒಂದು 4 ದಿನ ಆಯಿತು, ನಾವಿಬ್ಬರು ಮಾತಾಡೇ ಇರಲಿಲ್ಲ. ಇನ್ನು ಗೊತ್ತಲ್ಲ, ಮಕ್ಕಳು ಬೇರೆ ಇರ್ತಾರೆ, ಮಕ್ಕಳ ಬಿಟ್ಟು ಸ್ವಲ್ಪ ತಿಂಗು ಕುತ್ಕೊಂಡು ನೆಮ್ಮದಿಗೆ ಮಾತಾಡೋಣ ಅಂತಲೂ ಕೂಡ ಆಗೋದಿಲ್ಲ, ಅಷ್ಟು ತರಲೆ ಮಾಡ್ತಾ ಇರ್ತಾರೆ. ಇನ್ನು ನನ್ನ ಮಗ ಕೂಡ ಕಮ್ಮಿ ಇಲ್ಲ, ಅವಳ ಮಗಂತೂ ಇನ್ನೂ ಕಮ್ಮಿ ಇಲ್ಲ. ಒಬ್ರಿಗೊಬ್ರು ಎಷ್ಟು ಜಗಳ ಮಾಡ್ಕೊತಿರ್ತಾರೆ ಅಂದರೆ, ಏನಾದರೂ ಒಂದು ನೋಡಿದ್ರೆ ಸಾಕು, ವಸ್ತು ಅದು ನನಗೆ ಬೇಕು ನನಗೆ ಬೇಕಂತ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇನ್ನು ಅರ್ಚಿ ಕಿರ್ಚಿ ನೆಮ್ಮದಿನೇ ಇರೋದಿಲ್ಲ ಮಾತಾಡೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ನಾವಿಬ್ಬರು ಮಾತಾಡೇ ಇರಲಿಲ್ಲ. ಇನ್ನು ಆ ಮನೆ ಕೂಡ ದೂರ ಇಲ್ಲ, ಹತ್ರನೇ ಇರೋದು. ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಅವ್ರ ಮನೆ ಕಾಣಿಸ್ತಾ ಇರುತ್ತೆ. ಇನ್ನು ಊರಿಂದ ಬಂದಿದ್ಲು, ಅದಕ್ಕೆ ಮಾತಾಡೋಣ ಅಂತ ಹೇಳಿಬಿಟ್ಟು ಸದ್ಯ ಮಗನ ಮಲಗಿಸ್ಬಿಟ್ಟು ಬಂದಿದ್ಲು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ. ಇನ್ನು ಅವಳಿದ್ದಾಳಲ್ಲ, ಅವಳು ಇನ್ನೂ ತರಲೆ ಇವಾಗ ಕಾಲು ಬರ್ತಾ ಇರುತ್ತೆ ಓಡಾಡೋದಕ್ಕೆ. ಇನ್ನು ತೆಳ್ಕೊಂಡು ಓಡಾಡ್ತಾ ಇರ್ತಾಳೆ. ಆದರೂ ಕೂಡ ಒಂದು ಹತ್ರ ಕೂಡ ಬಿಟ್ಟರು ಕುತ್ಕೊಳ್ಳೋದೇ ಇಲ್ಲ, ಅಷ್ಟು ತರಲೆ ಮಾಡ್ತಾ ಇರ್ತಾಳೆ. ಇನ್ನು ಚಿಕ್ಕ ಮಕ್ಕಳಂದಮೇಲೆ ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ಓಕೆ, ಖುಷಿ ಓಡಾಡೋದಕ್ಕೆ ಎಲ್ಲ ಕೂಡ. ಅದಕ್ಕೆ ಇದು ಮಾಡ್ತಾ ಇರ್ತಾರೆ. ಇನ್ನು ನಾವು ಬಂದು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನಮಗೆ ರಿಲೇಷನ್ ಆಗಬೇಕು, ತಂಗಿ ಆಗಬೇಕು. ರಿಲೇಷನ್ ಅಂತ ಪಕ್ಕಕ್ಕೆ ಇಟ್ರಂತೂ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನನ್ನ ಕಷ್ಟ ಏನು ಅಂತ ಅವಳಿಗೆ ಗೊತ್ತು, ಅವಳ ಕಷ್ಟ ಎಲ್ಲ ನನಗೆ ಗೊತ್ತು. ಆ ಥರ ನನಗೆ ಸ್ವಂತ ತಂಗಿ ಥರ ನಾನು ಟ್ರೀಟ್ ಮಾಡ್ತೀನಿ, ಅವಳು ಅಷ್ಟೇ ಸ್ವಂತ ಅಕ್ಕನ ಥರ ಟ್ರೀಟ್ ಮಾಡ್ತಾಳೆ. ಇನ್ನು ಬಂದಿದ್ಲಲ್ಲ, ಹೆಣ್ಮಕ್ಳದ ಮೇಲೆ ಗೊತ್ತಲ್ವ, ನಮ್ಮ ಬಗ್ಗೆ ಮಾತ್ರ ನಾವು ಮಾತಾಡ್ಕೊತೀವಿ ಅಷ್ಟೇ. ಬಿಟ್ಟರೆ ನಾವು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ನಾವೇನು ಮಾತಾಡೋದಿಲ್ಲ, ನಾವು ಯಾವ್ದ್ರೂ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ. ಅವಳ ಕಷ್ಟ ಏನಿರುತ್ತೆ ಅವಳು ನನ್ನ ಹತ್ರ ಶೇರ್ ಮಾಡ್ಕೊತಾಳೆ, ನಂದೇನು ಕಷ್ಟ ಇರುತ್ತೆ ನಾನು ಅವಳ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೂಡ ಬೇರೆ ಏನೂ ಇಲ್ಲ. ಬಂದಿದ್ಲಲ್ವ ಮಾತಾಡ್ತಾ ಇದ್ವಿ. ಎಲ್ರಿಗೂ ಅಷ್ಟೇ, ಮದುವೆ ಆದಮೇಲಂತೂ ಅವ್ರ ಲೈಫೇ ಚೇಂಜ್ ಆಗಿಬಿಡುತ್ತೆ. ಮದುವೆಗಿಂತ ಮುಂಚೆ ಒಂಥರ ಲೈಫ್ ಇರುತ್ತೆ, ಮದುವೆ ಆದಮೇಲೆ ಒಂಥರ ಲೈಫ್ ಇರುತ್ತೆ. ಹೆಣ್ಮಕ್ಳದು ಎಷ್ಟು ಒಂದು 100%ಅಲ್ಲಿ ಒಂದು 5% ಏನು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಅಂಥವ್ರಿಗಿಂತಲೂ ಸ್ವಲ್ಪ ನೆಮ್ಮದಿ ಅನ್ನೋದು ಇರುತ್ತೆ ಅಷ್ಟೇ. ಅದು ಬಿಟ್ಟರಂತೂ ಇನ್ನು 3/4% ಹೆಣ್ಮಕ್ಳಿಗೆ ತುಂಬ ಕಷ್ಟ. ಇನ್ನು ಒಬ್ಬೊಬ್ರಿಗಂತೂ ಅವ್ರ ಮನೇಲೂ ನೆಮ್ಮದಿ ಇರೋದಿಲ್ಲ, ಗಂಡ ಮನೇಲೂ ನೆಮ್ಮದಿ ಇರೋದಿಲ್ಲ, ಏನಾದರೂ ಒಂದು ಇದ್ದೇ ಇರುತ್ತೆ ಸಮಸ್ಯೆ. ಆ ಥರ ನಾವೇನೇ ಆಗಲಿ ನಾವು ತುಂಬ ಕ್ಲೋಸಾಗಿ ಶೇರ್ ಮಾಡ್ಕೊಳ್ತೀವಿ. ನನಗೆ ಒಂದೊಂದು ಸತಿ ಅನಿಸ್ಬಿಡುತ್ತೆ, ನಾನು ಒಬ್ಬಳೇ ಇದ್ದೀನಲ್ಲ, ನನಗೆ ಒಬ್ಬ ಸ್ವಂತ ಅಕ್ಕನ ತಂಗಿನಿದ್ದಿದ್ರೆ ಚೆನ್ನಾಗಿರೋದಲ್ಲ ಅಂತ ಎಷ್ಟೋ ಸರಿ ಫೀಲ್ ಮಾಡ್ಕೊಂಡಿದ್ದೀನಿ ನಾನು. ಗಂಡು ಮಕ್ಳು ಇರ್ತಾರೆ, ಬಟ್ ಎಲ್ಲ ಕೂಡ ಗಂಡು ಮಕ್ಳ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಣ್ಣ ಆಗಲಿ ತಮ್ಮ ಆಗಲಿ ಅವರ ಅರ್ಥ ಅಂತ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಥರ ಅಕ್ಕ ತಂಗಿ ಆದ ಸ್ವಂತ ಅನ್ನೋದಿದ್ದರೆ, ರಕ್ತ ಸಂಬಂಧ ಅದಿದ್ದರೆ ಎಷ್ಟೋ ಒಂಥರ ನಮ್ಮ ಮನಸ್ಸಿನ ಭಾರ ಎಲ್ಲ ಅವ್ರ ಹತ್ರ ಹೇಳ್ಕೊಂಡು ಕಷ್ಟ ಸುಖಕ್ಕೆ ಆಗ್ತಾ ಇರ್ತಾರೆ ಅಂತ ಆ ಥರ ಅನಿಸ್ಬಿಡುತ್ತೆ ನನಗೆ. ಇವಳು ಬಂದಾಗಂತೂ ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಇರೋ ಸ್ವಲ್ಪ ದಿನ, ಒಂದು ವಾರ ಆಗಲಿ ಭಾಳ ನಾವಿಬ್ಬರು ಚೆನ್ನಾಗಿರ್ತೀವಿ. ಇನ್ನು ಅವ್ಳಿಗೆ ಊರಿಗೆ ಹೊರಟೋದ್ರಂತೂ ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತಾಳಪ್ಪ ಅಂತ ಅನಿಸ್ಬಿಡುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋದಕ್ಕೆ ಆಗಲ್ಲ. ಒಂದೊಂದು ಸತಿ ಫೋನಲ್ಲೆಲ್ಲ ಮಾತಾಡ್ತಾ ಇರ್ತೀವಿ, ಇನ್ನು ಚೆನ್ನಾಗಿದೆಯಾ, ಏನು ಮಾಡ್ತೀಯಾ, ಮಕ್ಳು ಏನು ಮಾಡ್ತಾರೆ ಅಷ್ಟೇ. ಈ ಥರ ಊರಿಗೆ ಬಂದಾಗ ಮಾತ್ರ ಅವಳಿಗೆ ಏನು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಮು ಕಷ್ಟ ಇದ್ದರೆ ಅವಳ ಹತ್ರ ಶೇರ್ ಮಾಡ್ಕೊತಾಳೆ. ನಮಗೂ ಏನಾದರೂ ಸ್ವಲ್ಪ ಕಷ್ಟ ಆ ಥರ ಇದ್ದರೆ ನಾನು ಹೇಳ್ಕೊತೀನಿ ಅಷ್ಟೇ. ಇಬ್ಬರು ಕೂಡ ಹೇಳ್ಕೊಂಡು ಮನಸ್ಸು ಭಾರ ಎಲ್ಲ ಇಳಿಸ್ಕೊಬಿಡ್ತೀವಿ. ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾವೇ ಹುಡ್ಕೊಳ್ತೀವಿ. ಮತ್ತು ನಾವೇ ಎಲ್ಲ ಪ್ರಾಬ್ಲಮ್ ಎಲ್ಲ ಈ ಥರ ಸಾಲ್ವ್ ಮಾಡ್ಕೋಬೇಕು, ಈ ಥರ ಇದು ಮಾಡಬೇಕು, ಚೆನ್ನಾಗಿರ್ಬೇಕಂತ ನಾವು ಮಾತಾಡ್ಕೊಂಡು ಇದು ಮಾಡ್ತೀವಿ ಅಷ್ಟೇ. ನಮಗೆ ಇನ್ನು ಸಿಕ್ಕಿದ್ಲು, ತುಂಬ ಹೊತ್ತು ಮಾತಾಡಿದ್ವಿ. ಇನ್ನು ಮಾತಾಡ್ಕೊತ ಸ್ವಲ್ಪ ಚಿಕ್ಕಮ್ಮ ಬೇರೆ ಇರಲಿಲ್ಲ, ಊರಿಗೆ ಹೋಗಿದ್ದಾರೆ, 1-2 ದಿನ ಬರೋದಿಲ್ಲ ಅವರು. ಇನ್ನು ಅಡುಗೆ ಕೆಲಸ ಕೂಡ ನನ್ನದೇ. ಇನ್ನು ಆ ಚಿಕ್ಕಪ್ಪನಿಗೂ ನನ್ನ ತಮ್ಮನಿಗೂ ಎಲ್ಲ ಅಡುಗೆ ನಾನೇ ಮಾಡಬೇಕು. ಅದಕ್ಕೆ ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾತಾಡಿಕೊಂಡು ಸ್ವಲ್ಪ ಬೇಳೆ ಪಪ್ಪು ಮಾಡೋಣ ಜಾಸ್ತಿ ಅಂತೇಳ್ಬಿಟ್ಟು. ಇನ್ನು ಬೇಳೆ ಕೂಡ ಖಾಲಿ ಆಗಿತ್ತು, ತರಿಸಿದ್ದು 1 1/4 kg ಅಷ್ಟು. ಇನ್ನು ಬೇಳೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಅದೆಲ್ಲ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇತ್ತು. ಪಪ್ಪು ಮಾತ್ರ ಸೂಪರಾಗಿ ಆಗಿತ್ತು. ಇನ್ನು ಮಿಕ್ಕಿದ ಐಟಮ್ ಎಲ್ಲ ಹಾಕ್ಬಿಟ್ಟು ಇನ್ನು 3 ವಿಸಲ್ ಓಡಿಸಿದೆ. 3 ವಿಸಲ್ ಆದಮೇಲೆ ಇನ್ನು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಇನ್ನು ಅದ್ರ ಜೊತೆಗೆ ಚಿಕ್ಕಪ್ಪನಿಗೂ ಕೂಡ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಅವ್ರಿಗೂ ಕೂಡ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಅನ್ನ ಜಾಸ್ತಿ ಮಾಡಿ ಮುದ್ದೆ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಮಾಡಿಬಿಟ್ಟು ಇನ್ನು ಅವ್ರಿಗೆಲ್ಲ ಊಟಕ್ಕೆಲ್ಲ ಕೊಡೋಣ ಅಂತ ಹೇಳಿ ಎಲ್ಲ ಬೇಗನೆ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಚಿಕ್ಕಪ್ಪ ಬಂದು ಬೆಳಗ್ಗೆ ಟೈಮ್ ಅಷ್ಟೇ ಊಟ ಮಾಡೋದು, ಮಧ್ಯಾಹ್ನ ಊಟ ಮಾಡೋಲ್ಲ. ಇನ್ನು ಸಂಜೆ ಬಂದು ಒಂದು 7 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತಾರೆ. ಅದಕ್ಕೆ ಇನ್ನು ನಾನು ಗುಂಡನ್ನ, ನಮ್ಮ ಸಾನೆ ಬಂದಿದ್ದಾಳೆ ನನ್ನ ತಂಗಿ ಮಗಳು, ಇನ್ನು ಅವಳು ನೋಡ್ಕೊತಾ ಇದ್ಲು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ನನಗೆ, ಯಾರಾದರೂ ಸಿಂಗಲ್ ಆಗಿದ್ದರೆ, ಅಂದರೆ ಒಬ್ಬೊಬ್ಬರೇ ಇದ್ದರೆ, ಒಂದು ಹೆಣ್ಮಗು ಒಂದು ಗಂಡು ಮಗು ಆ ಥರ ಇದ್ದರೆ ನಿಮಗೂ ಕೂಡ ಈ ಥರ ಯಾವಾಗಾದರೂ ಅನಿಸುತ್ತಾ ಅಂತೇಳ್ಬಿಟ್ಟು. ನಿಜ, ಒಬ್ಬೊಬ್ಬರಾಗಿ ಮಾತ್ರ ಯಾವುದೇ ಕಾರಣಕ್ಕೆ ಇರಬಾರ್ದು, ತೀರಾ ಅಕ್ಕ ತಂಗಿ ಆದರೂ ಇರಬೇಕು. ನನಗಂತೂ ಎಷ್ಟೋ ಸರಿ ಅನ್ನಿಸ್ತು,
ತುಂಬ ಸರಿ ನನಗೆ ಈ ಫೀಲಿಂಗ್ ಇದೆ, ಈಗಲೂ ಅಷ್ಟೇ ಅನ್ನಿಸ್ತಾ ಇರುತ್ತೆ. ಏನೇ ಆಗಲಿ ಹಿಂದೆ ಮುಂದೆ ಒಬ್ಬ ಅಕ್ಕನಾಗಲಿ ಸ್ವಂತ ತಂಗಿನಾದರೂ ಇರಬೇಕು ಅಂತ ಅನಿಸುತ್ತೆ. ಆದರೆ ಅಂಕಿತ ಇರೋದ್ರಿಂದ ನನಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಏನೇ ಆಗಲಿ ನನಗೆ ತಲೆಯಲ್ಲಿ ಏನೇ ಓಡಿದ್ರು ಕೂಡ ಇಮಿಡಿಯೇಟಾಗಿ ಫೋನ್ ಮಾಡಿ ನನ್ನ ಡೌಟ್ ಬಗೆಹರಿಸ್ಕೊಂಡ್ಬಿಡ್ತೀನಿ. ಇಲ್ಲ ಅವಳು ಅಷ್ಟೇ, ಏನಾದರೂ ಸ್ವಲ್ಪ ಇದಿದ್ರೆ ಅಂತ ಅವಳು ಬಗೆಹರಿಸ್ಕೊಂತಾಳೆ. ಒಟ್ಟು ನಮಗೆ ನಾವೇ ಸಮಾಧಾನ ಮಾಡ್ಕೊತೀವಿ, ಮತ್ತು ಆ ಪ್ರಾಬ್ಲಮ್ ಏನು ಮಾಡಬೇಕಂತನೂ ಕೂಡ ಹಂಗೆ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಇದ್ದೀವಿ ಸದ್ಯ. ಯಾರ ಕಣ್ಣು ಕೂಡ ನಮ್ಮಿಬ್ಬರ ಮೇಲೆ ಬೀಳಬಾರ್ದಂತ ನಾವು ಜೋಪಾನವಾಗಿ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಗೊತ್ತಿಲ್ಲ ದೇವರು ಹೆಂಗೆ ಏನೋ ಅಂತೇಳ್ಬಿಟ್ಟು ಯಾವ ಟೈಮ್ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಒಬ್ರಿಗೊಬ್ರು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಆ ಥರ ಇದ್ದೀವಿ ಸದ್ಯ. ಅವಳು ಊರಿಗೆ ಹೋಗ್ತಾಳೆ ಇನ್ನು ಸ್ವಲ್ಪ ದಿನ, ಅವನಿಗೆ ರಜೆ ಇರೋದ್ರಿಂದ ಬಂದಿದ್ದಾಳೆ ಅಷ್ಟೇ. ಇನ್ನು ನೋಡ್ತಾ ಇರ್ಬೋದು ಪಪ್ಪು ಕೂಡ ಎಲ್ಲ ಒಗ್ಗರಣೆಗೆ ಹಾಕ್ತೆ. ಇನ್ನು ಮುದ್ದೆಗೆ ಅನ್ನ ಕೂಡ ಮಾಡಿಟ್ಟಿದ್ದೆ ಆಗಲೇ. ಇನ್ನು ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಮುದ್ದೆ ಎಲ್ಲ ಮಾಡಿಬಿಟ್ಟು ಇನ್ನು ಚಿಕ್ಕಪ್ಪರಿಗೆಲ್ಲ ಊಟಕ್ಕಿಟ್ಟು ಇನ್ನು ನಮ್ಮದು ಊಟ ಎಲ್ಲ ಆಯಿತು. ಆಗಲೇ ಸ್ವಲ್ಪ ಮೋಡ ಥರ ಆಗಿತ್ತು, ಗಾಳಿ ಅಂತೂ ಸಖತ್ತು ಗಾಳಿ ಬೀಸ್ತಾ ಇತ್ತು. ಇನ್ನು ಅದಕ್ಕೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕಲ್ಲ. ಇನ್ನು ನನ್ನ ತಮ್ಮ ಬೇಗನೆ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಅದಕ್ಕೆ ಬೇಗ ಎದ್ದು ಅಡುಗೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನೈಟೇ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪಾತ್ರೆನೇ ಇದ್ದವು, ಮತ್ತು ಎಲ್ಲ ಊಟಕ್ಕೆಲ್ಲ ಇಟ್ಟಿದ್ನಲ್ವ, ಮತ್ತು ಅಡುಗೆ ಮಾಡಿರೋ ಪಾತ್ರೆ ಕೂಡ ಇದ್ದವು. ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ತೊಳಿತಾ ಇದ್ದೀನಿ. ತುಂಬ ಕೆಲಸ ಇತ್ತು, ಎಲ್ಲ ಮುಗಿಸ್ಬಿಟ್ಟು ಇನ್ನು ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನೈಟೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಯಾವ ಟೈಮಲ್ಲಿ ಮಳೆ ಬರುತ್ತಂತ ಕೂಡ ಒಂದೊಂದು ಸತಿ ಹೇಳೋದಕ್ಕಾಗೋದಿಲ್ಲ. ಸಂಜೆ ಆಗ್ತಾ ಅಷ್ಟು ಮೋಡ ಮತ್ತು ಗಾಳಿ ಎಲ್ಲ ಆಗ್ತಾ ಇರುತ್ತೆ. ಸದ್ಯ ಮಳೆ ಅಂತೂ ಬರೋದೇ ಇಲ್ಲ, ಒಂದೊಂದು ಸರಿ ಅಷ್ಟೇ. ಇನ್ನು ಸದ್ಯ ಬಂದಿಲ್ಲ, ತುಂಬ ದಿನ ಆಯಿತು ಮಳೆ ಯಾವಾಗ ಬರೋದು